ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸರಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೆಂತ್ಯಕಾಳು ಬಳಸಿ ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಹಾಗಾದರೆ ಮೆಂತ್ಯ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ. ಇದರದ್ದು ಹಾಲು ತೆಗಿಬೇಕು. ಒಂದು 3/4 kg ಮೆಂತ್ಯ ತಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಬೇಕು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿಯಾದ ಮೇಲೆ ನಾನು 3/4 kg ಮೆಂತ್ಯ ತಗೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ. ಈಗ ಗೋಲ್ಡನ್ ಕಲರ್ ಬಂದಿದೆ, ಇಷ್ಟು ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಒಂದು ತೆಂಗಿನಕಾಯಿ ತುರಿದಿಟ್ಟುಕೊಂಡಿದ್ದೀನಿ. ಇದರಿಂದ ಹಾಲು ತೆಗಿಬೇಕು. 3/4 kg ಮೆಂತ್ಯಕ್ಕೆ ಒಂದು ಅರ್ಧ kg ಬೆಲ್ಲ ಹಾಕಿದ್ರೆ ಸಾಕು. ಇದು ಅರ್ಧ kg ನಂದಿನಿ ತುಪ್ಪ ತಗೊಂಡಿದ್ದೀನಿ. ಇದು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಮೆಂತ್ಯ ಈ ಥರ ಪೌಡ್ರ್ ಮಾಡ್ಕೊಂಡಿಟ್ಟಿದ್ದೀನಿ. ಈ ಥರ ನೈಸ್ ಹಾಕಬೇಕು. ತೆಂಗಿನಕಾಯಿ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಕಾಯಿದು ಈ ಥರ ಹಾಲು ತೆಗೆದಿಟ್ಟುಕೊಂಡಿದ್ದೀನಿ. ಇದು ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಹಚ್ಚಿಬಿಟ್ಟು ಕಡಾಯಿ ಇಟ್ಕೊಂಡು ತೆಗೆದಿಟ್ಟಿರುವ ತೆಂಗಿನಕಾಯಿ ಹಾಲು ಇದಕ್ಕೆ ಹಾಕೊಳ್ಳೋಣ. ತೆಂಗಿನಕಾಯಿ ಹಾಲಿಗೆ ಪುಡಿ ಮಾಡಿಟ್ಟಿರುವ ಮೆಂತ್ಯ ಪೌಡರ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಈ ತೆಂಗಿನಕಾಯಿ ಹಾಲಲ್ಲೇ ಇದು ಬೇಯಬೇಕು ಸ್ವಲ್ಪ ಹೊತ್ತು. ಆಮೇಲೆ 3/4 kg ಬೆಲ್ಲ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಲ್ಲ ಎಲ್ಲ ಕರಗಿದೆ. ತುಪ್ಪ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ kg ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೊಂದು ಅರ್ಧ ಗಂಟೆ ಒಂಚೂರು ನೀರು ಅಂಶ ಇರಬಾರ್ದು. ಎಲ್ಲ ನೀರಂಶನ ಹೋಗಬೇಕು. ಇದು ತಣ್ಣಗಾದ ಮೇಲೆ ಒಂದು ಕಂಟೈನರ್ಗೆ ಹಾಕೊಳ್ಳೋಣ. ಈಗ ತಣ್ಣಗಾಗಿದೆ. ಒಂದು ಕಂಟೈನರ್ಗೆ ಹಾಕಿಡ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ಸೇವಿಸ್ಬೋದು. ಸ್ನೇಹಿತರೆ, ಈ ಒಂದು ವಿಶಿಷ್ಟವಾದ ಮೆಂತ್ಯ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ಲ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನೀವು ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ನ ನೋಟಿಫಿಕೇಷನ್ ಪಡ್ಕೊಳ್ಳಿ. ಹಾಗೆ ಹೊಸ ರೆಸಿಪೀಸ್ಗಳನ್ನು ನಮ್ಮ ಚಾನಲ್ನಲ್ಲಿ ನೋಡಲು ಬಯಸಿದ್ರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೀವು ಸಹ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.